ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ರಾಜ್ಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಏನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಕೇವಲ ಅಲ್ಪ ಮತಗಳ ಅಂತರದಲ್ಲಿ ಪರಾಭವಗೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಜೊತೆಗಿದ್ದಾರೆ, ಅವ್ರು ಮಾತಾಡ್ಸ್ತಾ ಹೋಗೋಣ. ಸರ್, ಕೆಲವು ಮತಗಳ ಅಂತರದಲ್ಲಿ ಏನು ಪರಾಭವಗೊಂಡಿರುವಂಥದ್ದು ಏನೇ ಅನ್ಸುತ್ತೆ ಸರ್? ಮೊದಲನೇದಾಗಿ ಇಷ್ಟೊಂದು ಮತವನ್ನು ಕೊಟ್ಟಿರ್ತಕ್ಕಂಥ ದಕ್ಷಿಣ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಹಗಲು ಇರಲು ಶ್ರಮಪಟ್ಟ ಅಂತ ನನ್ನೆಲ್ಲ ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಬೂತ್ ಮಟ್ಟದ ಕಾರ್ಯಕರ್ತರು, ಪ್ರಮುಖರು ಹಾಗೂ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಕೂಡ ನನ್ನ ಚುನಾವಣೆಗೆ ಬಂದಿದ್ದರು. ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಟ್ಟಾರೆಯಾಗಿ ಎಲ್ಲೋ ಆಶೀರ್ವಾದ ಆ ದೇವರು ಮಾಡಿಲ್ಲ. ಆದರೆ ಇವತ್ತು ಒಂದಂತೂ ಬೇಜಾರಾಗ್ತಕ್ಕಂಥ ಸಂಗತಿ, ಅಸಹ್ಯ ಆಗ್ತಕ್ಕಂಥ ಸಂಗತಿ ಏನಂತ ಹೇಳಿದರೆ, ಅಧಿಕಾರಿಗಳು ಇವತ್ತು ಬೀಗವನ್ನು ಕಳೆದಿದ್ದು ನೋಡಿದರೆ ಏನೋ ಒಂದು ಷಡ್ಯಂತ್ರ ನಡೆದಿದೆ ಅಂತ ನನ್ನ ಭಾವನೆ. ಅದರ ವಿರುದ್ಧ ಇವತ್ತು ಯಾವುದೇ 5 ಪಂಚರಾಜ್ಯ ಚುನಾವಣೆ ನಡೀತಾ ಇದೆ, ಜೊತೆಗೆ ಬಾಗಲಕೋಟೆ ಉಪಚುನಾವಣೆ ನಡೀತಾ ಇದೆ. ಎಲ್ಲಿ ಇಲ್ಲದ ಬೀಗ ಕಳಿಬೇಕು ಅಂತ ಹೇಳಿದರೆ ಉದ್ದೇಶ ಏನು? ಇದನ್ನು ಜಿಲ್ಲಾಡಳಿತ ಆಗಲಿ ದಯವಿಟ್ಟು ಚುನಾವಣಾ ಆಯೋಗ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇವರನ್ನು ಕೆಲಸದಿಂದ ಅಲ್ಲ, ಅಧಿಕಾರಿ ಏನು ಸರ್ಕಾರಿ ನೌಕರಿಯಿಂದನೇ ವಜಾ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಜೊತೆಗೆ ನಾನು ಕೂಡ ಇವತ್ತು ಅವರಿಗೂ ಚುನಾವಣಾ ಆಯೋಗದವರಿಗೆ ಹೋಗಿ ಭೇಟಿ ಮಾಡಲಿದ್ದೀನಿ. ಕೂಡಲೇ ಅವ್ರನ್ನ ವಜಾ ಮಾಡಬೇಕು. ಜೊತೆಗೆ ನಾನು ಕೋರ್ಟಿಗೆ ಕೂಡ ಹೋಗಲಿದ್ದೀನಿ. ಅದು ಒಟ್ಟಾರೆಯಾಗಿ ಏನೋ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಈ ಒಂದು ಗೆಲ್ಲುವಂಥ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೆ ಇದೆ ಅನ್ನುವಂಥ ಮಂದಟ್ಟನ್ನು ಮಾಡಿಕೊಂಡು ಇವತ್ತು ಅವ್ರಿಗೆ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಇಲ್ಲಿ ಮೇಲೇ ಕಾಣುತ್ತೆ. 3 ಮತಯಂತ್ರಗಳು ಕೆಟ್ಟಿರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದರ ಓಟ್ಗಳು ಕೊನೆಯಲ್ಲಿ ಅವನ್ನ ಕೌಂಟ್ ಮಾಡಿರುವಂಥದ್ದು. ಈಗ ಒಟ್ಟಾರೆಯಾಗಿ ಇಲ್ಲಿ ಮೆಷಿನ್ಗಳು ವರ್ಕ್ ಆಗಿಲ್ಲ ಅಂತೇಳಿದ್ರೆ ನಮ್ಮವರು ಹೋಗಿದ್ರಲ್ಲ, ಅಲ್ಲಿ ಹೇಳಿದರು. ಆದರೆ ಅಂಥ ಎಲ್ಲವೂ ಮೆಷಿನ್ ಚೆನ್ನಾಗಿದ್ದಾಗ ಅವು 3 ಸರಿ ಇಲ್ಲ ಅನ್ನೋ ಕಾರಣ ಏನೋ ಇಲ್ಲಿ ಒಂದು ಷಡ್ಯಂತ್ರ ನಡೆದಿದೆ, ನಮ್ಮ ವಿರುದ್ಧ ಪಿತೂರಿ ನಡೆದಿದೆ. ಇದು ಒಟ್ಟಾರೆಯಾಗಿ ನಮ್ಮ ಮುಖಂಡರು ಮತ್ತು ಎಲ್ಲರನ್ನ ಪ್ರಮುಖರನ್ನ ಕೂರಿಸಿ ಚರ್ಚಿಸಿ ನಮ್ಮ ಪಕ್ಷದಲ್ಲಿ ನಾವಿವತ್ತು ಕೋರ್ಟ್ ಮೊರೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಜೊತೆಗೆ ಅಧಿಕಾರಿಗಳನ್ನು ವಜಾ ಮಾಡೋ ಮಟ್ಟ ನಾವು ಬಿಡಲ್ಲ. ಪಡೆದಿರುವಂಥ ಮತಗಳು ನೆಕ್ ಟು ನೆಕ್ ಬಂದಿತ್ತು. ಈ ನಿಮ್ಗೆ ಹಾಕಿರುವಂಥ ಮತದಾರರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ ಸರ್? ತಾವೆಲ್ಲರೂ ಕೂಡ ನನ್ನ ಮೇಲೆ ಆಸೆ ಇಟ್ಟು ನನ್ನ ಮೇಲೆ ಆಶೀರ್ವಾದ ಮಾಡಿದ್ದೀರಿ. ನಿಮಗೆ ಮೊದಲನೇ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಬ್ಬ ಬಡವನ ಮಗ ಇಷ್ಟೊಂದು ದೊಡ್ಡ ಆಶೀರ್ವಾದ ಮಾಡಿದಿರಿ. ಎಲ್ಲೋ ಒಂದು ಕಡೆ ದೇವರು ನನ್ನ ಒಂದು ಹಣೆ ಬರದಲ್ಲಿ ಇಲ್ಲ ಅಂತ ಕಾಣುತ್ತೆ. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರ ದೇವರ ಪ್ರಭುಗಳು ಹೆಚ್ಚು ನನಗೆ ಮತವನ್ನು ಕೊಡೋದ್ರ ಮುಖಾಂತರ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಧನ್ಯವಾದಗಳ ಪ್ರಶ್ನೆ. ಅದೇ ರೀತಿ ಕಾರ್ಯಕರ್ತರು ಭಾಳ ಹೆಚ್ಚು ಶ್ರಮವಹಿಸಿ ಹಗಲಿರಲು ಭಾಳ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಖಂಡರು, ಪ್ರಮುಖರು, ಅದೇ ರೀತಿ ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಳ ಹೆಚ್ಚು ಜನ ಬಂದು ಕೆಲಸ ಮಾಡಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಬೇರೆ ಜಿಲ್ಲೆಯಿಂದ ಬಂದು ಕೂಡ ಇವತ್ತು ಮತಯಾಚನೆ ಮಾಡಿದರು. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಇವತ್ತು ಏನೋ ಒಂದು ಕಡೆ ದೇವರು ನನಗೆ ಆಶೀರ್ವಾದ ಮಾಡಿಲ್ಲ ಅಂತಕ್ಕಂಥ ನೋವು ಬಿಟ್ಟರೆ ಏನೂ ಇಲ್ಲ. ಕಾರ್ಯಕರ್ತರ ಜೊತೆಗಿರ್ತೀನಿ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನತೆಗಿರ್ತೀನಿ. ನಾನು ಯಾವಾಗಲೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನತೆಯ ಮಗನಾಗಿ ಮುಂದೆ ಈ ಕ್ಷಣದಿಂದಲೇ ಕೆಲಸ ಮಾಡಲಿಕ್ಕೆ ನಾನು ಪ್ರವೃತ್ತನಾಗ್ತೇನೆ. ಈ ಡೋರ್ನ ಮುರಿದು ಏನೋ ಸ್ಟ್ರಾಂಗ್ ರೂಮ್ನ ಓಪನ್ ಮಾಡಿರುವಂಥ ಇದ್ರ ಬಗ್ಗೆ ಏನಾದರೂ ಮುಂದೆ ಕಾನೂನಾತ್ಮಕವಾಗಿ ಏನಾದರೂ ಹೋರಾಟ ಮಾಡೋದು? ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ನಮ್ಮೆಲ್ಲರ ಹಿರಿಯರನ್ನು ಕೂರಿಸಿ ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ಮಾಡ್ತೇವೆ. ಒಟ್ಟು ಕಾನೂನಾತ್ಮಕವಾಗಂತೂ ಹೋರಾಟ ಮಾಡ್ತೀವಿ. ಏನು ಹೇಳಿದ್ರು ಸರ್ ನಿಮ್ಮ ಪಕ್ಷದ ಮುಖಂಡರೆಲ್ಲ ಇದ್ರ ಬಗ್ಗೆ? ನಾವೀಗ ಅಷ್ಟೇ ಮಾತಾಡಿದ್ದೀವಿ. ನಾಳೆ ಎಲ್ಲರೂ ಕೂಡ ಸೇರಿಕೊಳ್ತೀವಿ. ಪಕ್ಷದ ಕಚೇರಿಯಲ್ಲಿ ಕೂತು ಚರ್ಚಿಸಿ ತೀರ್ಮಾನ ಮಾಡಿ ಕಾನೂನಾತ್ಮಕ ಹೋರಾಟ ಮಾಡೋದಂತೂ ನಿಜ. ಇದಿಷ್ಟು BJPಯ ಪರಾಜಿತ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಮಾತಾಗಿತ್ತು. ಸಂತೋಷ್, ಕರ್ನಾಟಕ ನ್ಯೂಸ್ ಬೀಟ್, ದಾವಣಗೆರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.